ಮನುಸ್ಮೃತಿಯಲ್ಲಿ ಮನು ಏನು ಹೇಳ್ತಾನೆ ಅಂದರೆ, ಬ್ರಾಹ್ಮಣ ಸಂಭವೇನ ಇವ ದೇವಾನಾಮಪಿ ದೈವತಂ. ಬ್ರಾಹ್ಮಣ ಹುಟ್ಟಿನಿಂದಲೇ ದೇವರಿಗೂ ದೇವರಾಗಿದ್ದಾನೆ. ಆದ್ದರಿಂದ ದೇವರು ಅನ್ನೋರು ಯಾರೂ ಇಲ್ಲ, ಅವರನ್ನೇ ನಿಜವಾದ ದೇವರು ಯಾರು ಬ್ರಾಹ್ಮಣೇ ಅಂತ ಮನು ಹೇಳ್ತಾನೆ. ಈ ಅಪಾಯದಿಂದ ನಮ್ಮ ಜನ ಉಪಾಯವಾಗಿ ತಪ್ಪಿಸ್ಕೊಳ್ಬೇಕು. ಅವರು ನಿಜವಾದ ಶಕ್ತಿ ತಮ್ಮಲ್ಲೇ ಇದೆ. ನಾವು ಯಾರಿಗೂ ಅಧೀನರಲ್ಲ, ಯಾರಿಗೂ ಬೀಳುವಲ್ಲ ಕೀಳುವಲ್ಲ, ನಾವೆಲ್ಲ ಸಮಾನರು ಅನ್ನೋ ಭಾವನೆಯನ್ನು ಯಾವಾಗ ಅವರು ಬೆಳೆಸ್ಕೊಳ್ತಾರೋ ಆಗ ಅವ್ರಿಗೆ ಅಪಾರವಾದ ಶಕ್ತಿ ಬರ್ತದೆ. ಆಗ ಅವ್ರು ಯಾರಿಗೂ ತಲೆ ಬಾಗಬಾರ್ದು. ಓಕೆ, ಇದು ಓದಿ ನಿಮಗೆ ಪುಸ್ತಕ. ಸರ್ ಇದನ್ನು